ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮೀಸಲು ಪಟ್ಟಿ ಪ್ರಕಟ. ಮೀಸಲು ಪಟ್ಟಿಯನ್ನ ಮರುಪರಿಶೀಲಿಸುವಂತೆ ಒತ್ತಾಯ. ಡಿಸಿಯನ್ನು ಭೇಟಿಯಾಗಿ ಮರುಪರಿಶೀಲಿಸಲು ನಿಯೋಗ ಮನವಿ. ಇನ್ನೇನು ಕೆಲವೇ ದಿನಗಳು ಅಥವಾ ತಿಂಗಳುಗಳಲ್ಲಿ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮೀಸಲಾತಿ ಪಟ್ಟಿಯನ್ನ ಕೂಡ ಪ್ರಕಟ ಮಾಡಿದ್ದು, ಮೀಸಲಾತಿ ಪಟ್ಟಿಯನ್ನ ಪರಿಶೀಲನೆ ಮಾಡುವಂತೆ ಒತ್ತಾಯ ಕೇಳಿಬಂದಿದೆ. ಹೌದು, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಕಟಿಸಿರುವ ಮೀಸಲು ಪಟ್ಟಿಯನ್ನ ಪುನರ್ ಪರಿಶೀಲಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡ ಎತ್ತೇನಹಳ್ಳಿ ಮಂಜುನಾಥ್ ನೇತೃತ್ವದ ನಿಯೋಗವು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಿದೆ. ರಾಜಕೀಯ ನಾಯಕರ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕ ಹಾಗೂ ವೈಜ್ಞಾನಿಕ ಮಾನದಂಡಗಳ ಆಧಾರದ ಮೇಲೆ ಮೀಸಲು ಪಟ್ಟಿ ರೂಪಿಸಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎತ್ತೇನಹಳ್ಳಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಕ್ಷೇತ್ರಗಳ ಮೀಸಲು ಪ್ರಕ್ರಿಯೆ ಸಂವಿಧಾನದ ಆಶಯ ಹಾಗೂ ಕಾನೂನು ನಿಯಮಗಳಿಗೆ ಅನುಗುಣವಾಗಿ ನಡೆಯಬೇಕು ಎಂದು ಹೇಳಿದ್ರು. ಮೀಸಲು ನಿಗದಿಯಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೀತಿದೆ ಎಂದು ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದ್ದು, ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕಟಿಸಿರುವ ಪಟ್ಟಿಯನ್ನ ಮರುಪರಿಶೀಲಿಸುವ ಅಗತ್ಯವಿದೆ ಎಂದರು. ಈಗ ನಾವು ಹೇಳೋದೇನು ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೀಬೇಕು. ಇವತ್ತೇನಾಗ್ತಾ ಇದೆ, ಇವತ್ತು ಚುನಾವಣೆಗಳನ್ನು ಅಧಿಕಾರಿಗಳು ಮಾಡೋವಂಥ ಕೆಲಸಗಳನ್ನು ಇವತ್ತು ಯಾರೋ ರಾಜಕಾರಣಿಗಳನ್ನ ಕುಂಡಿಸ್ಕೊಂಡು ಈ ಪ್ರಕ್ರಿಯೆನ, ಚುನಾವಣಾ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ನಾವು ಮೊದಲಿಂದನೂ ಮನವಿ ಮಾಡ್ತಾಯಿದ್ವು, ನೀವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ, ಗ್ರಾಮ ಪಂಚಾಯಿತಿ ಹಂತದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಅದಾದ ನಂತರ ನ್ಯಾಯಸಮ್ಮತವಾಗಿ ಯಾವ ವರ್ಗ, ಯಾವ ಜಾತಿ ಅನುಸಾರವಾಗಿ ಅವರು ಮೀಸಲಾತಿ ಪ್ರಮಾಣವನ್ನು ಕೊಡಬೇಕಾಗಿತ್ತು, ಅದನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಅದನ್ನೆಲ್ಲ ಬುಡಮೇಲೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ದಿಕ್ಕೆಡಿಸುವಂಥ ಕೆಲಸಕ್ಕೆ ಇವತ್ತು ಜಿಲ್ಲಾಡಳಿತ ಕೈ ಇಟ್ಟಿದೆ. ಈಗ ಈ ಹಿಂದೆ ಒಂದೇ ಬೂತ್ನಲ್ಲಿ ಮೂರು ಜನ ಸುಮಾರು 2-3 ಟರ್ಮ್ ಆದರೂ ಅವ್ರು ಗೆದ್ದು ಬರ್ತಾ ಇದ್ದಾರೆ. ಇವತ್ತು ಅಲ್ಲಿ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ, ಯಾವುದೋ ಒಂದು ಅಕ್ಕಿಪಿಕ್ಕ ಸಮುದಾಯಗಳಿದ್ದಾವೆ, ಯಾವುದೋ ಒಂದು ಮಡಿವಾಳ ಸಮುದಾಯ ಇದೆ, ಯಾವುದೋ ಒಂದು ಅಗಸ ಸಮುದಾಯ ಇದೆ. ಇಂಥ ಧ್ವನಿ ಇಲ್ಲದ ಸಮುದಾಯಗಳಿಗೆ ಪ್ರಾತಿನಿಧ್ಯಕ್ಕೋಸ್ಕರನೇ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋದು. ಇದು ನೀವು ರಾಜಕಾರಣದ ಅಧಿಕಾರಗಳನ್ನು ಬಳಸ್ಕೊಂಡು, ನೀವು ಯಾರೋ ರಾಜಕಾರಣಿ ಇದಕ್ಕೆ ಹಸ್ತಕ್ಷೇಪ ಮಾಡಿಕೊಂಡು ನೀವು ಈ ಚುನಾವಣೆ ಬುಡಮೇಲೆ ಮಾಡೋದು ಎಷ್ಟು ಸರಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿ ಕೇಳಿದ್ದೀವಿ. ಅವರು ಓರಲ್ಲಾಗಿ ಇವತ್ತು ಒಂದಿನ ನಮಗೇನೋ ನಾವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಂದೇನಾಗುತ್ತೋ ನೋಡೋಣ. ಅಕಸ್ಮಾತ್ ಅವ್ರೇನಾದರೂ ಇದಕ್ಕೆ ಆಕ್ಷೇಪಣೆಗೆ ಅವಕಾಶ ಮಾಡಿಕೊಟ್ಟು ಸಾರ್ವಜನಿಕ ಅಹವಾಲನ್ನು ಏನಾದ್ರು ಸ್ವೀಕರಿಸಲಿಲ್ಲ ಅಂದರೆ ನಾವು ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಾವೊಂದು ಹೋರಾಟಕ್ಕೆ ನಾವು ಕರೆಯನ್ನು ಕೊಡಬೇಕಾಗತ್ತೆ. ಇದನ್ನು ಜಿಲ್ಲಾಧಿಕಾರಿಗಳಿಗೆ ಎಚ್ಚೆತ್ತುಕೊಂಡ್ರೆ ತುಂಬ ಒಳ್ಳೆಯದು. ಇಲ್ವಾದರೆ ಹೋರಾಟ ಅನಿವಾರ್ಯ ಆಗುತ್ತೆ. 100% ರಾಜಕೀಯ ಹಸ್ತಕ್ಷೇಪ ಆಗಿದೆ. ಇವತ್ತು ಅಧಿಕಾರ ಇರೋವಂಥವ್ರನ್ನ ಆ ಚೇಂಬರಲ್ಲಿ ಕುಂಡಿಸ್ಕೊಂಡು ಇವತ್ತು ನಡೀತಾ ಇದೆ. ಮತ್ತು ಇದು ಇನ್ನೂ ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ, ಆಗಲೇ ನಂದು ಅನೌನ್ಸ್ ಆಯಿತು, ನಮ್ದು ಇದಾಯಿತು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ರಾಜಕಾರಣಿಗಳು ಅವರ ಶಕ್ತಿ ಪ್ರದರ್ಶನಕ್ಕೋಸ್ಕರ, ಅವ್ರ ಕಾರ್ಯಕರ್ತರನ್ನ ಯಾರನ್ನ ಖುಷಿಪಡಿಸೋಕ್ಕೋಸ್ಕರ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಇಲ್ವಾ, ಇನ್ನೂ ಪಟ್ಟಿ ಬಿಡುಗಡೆ ಆಗಿಲ್ಲ. ನಮ್ಮದು ಈ ಕ್ಷೇತ್ರ ನಂದು BCMA ಆಗಿದೆ, SC ಜೆಂಟ್ಸ್ ಆಗಿದೆ, SC ಲೇಡಿ ಆಗಿದೆ ಅಂದರೆ ಇನ್ನೇನಾಗುತ್ತೆ? ಸಾರ್ವಜನಿಕ ವಲಯದಲ್ಲಿ ಆಲ್ರೆಡಿ ಚರ್ಚೆ ಆಗಿದೆ. ಇದು ಸತ್ಯನೂ ಕೂಡ, ಅದರಲ್ಲೇನು ಯಾವ ಮುಚ್ಚುಮರೆನೂ ಇಲ್ಲ. ಈ ಪ್ರಕ್ರಿಯೆ ಏನಿದೆಯೋ ಇದನ್ನು ಮತ್ತೊಮ್ಮೆ ಪುನರ್ವಿಮರ್ಶೆಗೊಳಿಸಬೇಕು. ವಿಮರ್ಶೆಗೊಳಿಸಿ ನ್ಯಾಯಸಮ್ಮತವಾದಂಥ ಪ್ರಜಾಸತ್ತಾತ್ಮಕವಾದಂಥ ಚುನಾವಣೆ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೇಳ್ಕೊಂಡಿದ್ದೀವಿ. ಇನ್ನು ತುಮಕೂರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು, ಮನವಿ ಬೆನ್ನಲ್ಲೇ ಜಿಲ್ಲಾಡಳಿತ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.